ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ UK 9ನೇ ಎಪಿಸೋಡ್. ಐ ಹಾರ್ಟಿಲಿ ವೆಲ್ಕಮ್ ಯು ಆಲ್. ವೆಲ್, ಲಕ್ಷ್ಮಣ್ ರೆಡ್ಡಿ ಅವರು ಬಂದರು. ಲಕ್ಷ್ಮಣ್ ರೆಡ್ಡಿ ಅವರು ಎದುರುಗಡೆ ಕೂತಿದ್ದಾರೆ. ಇದೇ ಆಫೀಸ್ ಸರ್, ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೋದಾ ಅಂತ ಕೇಳಿದ್ರು. ಆ ಒಂದು ಕ್ಷಣದಲ್ಲಿ ನಾನು ಏನನ್ನೂ ಕೇಳಲಿಲ್ಲ, ಏನನ್ನೂ ಯಾವ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಮತ್ತೆ ಅವ್ರ ಮುಂದೆ ಇಡಲಿಲ್ಲ. ನನಗೆ ಮತ್ತೆ ಚಿಗುರೊಡ್ದಿದ್ದೇನೋ, ನನಗೆ ಒಳಗಿಂದ ನನ್ನ ಅದೇನೋ ಹೇಳ್ತಾರಲ್ಲ, ಒಂದು ತಂಪಿಂಗ್ ಪವರ್ ಅಂತ ಏನು ಹೇಳ್ತಾರಲ್ಲ, ಅದು ಕೊಟ್ಟಿದ್ದೇನು ಅಂತಂದರೆ, ಎಸ್ ಅಗೈನ್ ಮೈ ಗ್ಯಾಂಗ್ಸ್ ಆಫ್ UK ಇಟ್ ಈಸ್ ಆನ್. ಅದೇನೋ ಹೇಳ್ತಾರಲ್ಲ, ಒಂದು ವೆಂಟಿಲೇಟ್ರಲ್ಲಿ ಮತ್ತೆ ಸಿಕ್ಕಾಕೊಂಡಂತಹ ಒಂದು ಗ್ಯಾಂಗ್ಸ್ ಆಫ್ UK ಮತ್ತೆ ಈಗ ನಾರ್ಮಲ್ ವಾರ್ಡ್ಗೆ ಬಂದು ಮಲ್ಕೋತಾ ಇದೆ, ಮತ್ತೆ ಒಂದು ನಾರ್ಮಲ್ ವಾರ್ಡಲ್ಲಿ ಬಂದು ಕೂತ್ಕೋತಾ ಇದೆ, ಮತ್ತೆ ಒಂದು ನಾರ್ಮಲ್ ವಾರ್ಡಿಂದ ಹೊರಗೆ ಹೋಗುವಂಥ ಎಲ್ಲ ಒಂದು ಅದೇನೋ ಹೇಳ್ತಾರಲ್ಲ ಆಸೆಗಳನ್ನು ಮತ್ತೊಂದನ್ನು ಕಟ್ಕೋತಾ ಇದೆ. ಈ ರೀತಿ ಇರಬೇಕಾದ್ರೆ ನಾನು ಅವ್ರಿಗೆ ಹೇಳಿದ್ದು, ಖಂಡಿತವಾಗ್ಲೂ ನೀವು ನನ್ನ ಜೊತೆ ಓಡ್ತೀನಿ ಅನ್ನೋದಾಯಿತು ಅಂತಂದರೆ ಮತ್ತೆ ಸ್ಟಾರ್ಟ್ ಮಾಡೋಣ ರೆಡ್ಡಿ ಅವರೇ ಅಂತಂದೆ. ಸರ್, ಯಾವಾಗ ಅಂದ್ಕೊಂಡಿದ್ರಿ ನೀವು ಶೂಟಿಂಗ್ನ ಅಂತ ಕೇಳ್ತಾರೆ. ಹಂಗೆ ಕೇಳಿದ್ಕೊಂಡು ನಾನು ಅವ್ರಿಗೆ ಹೇಳಿದಂಥ ಮಾತೇನು ಅಂತಂದರೆ, ಎಲ್ಲ ರೆಡಿಯಾಗಿ ಹೋಗಿತ್ತು ರೆಡ್ಡಿ ಅವರೇ, ಇದೊಂದು ಈ ಥರ ಆಯಿತು, ಬಟ್ ವಿ ಆರ್ ರೆಡಿ ಫ್ರಮ್ ನಾಳೆ ನೀವು ಹೂ ಅಂತಂದರು. ನಾಳೆ ಬೆಳಗ್ಗೆ ನಾವು ಹೊರಡೋಣ ಸರ್ ಅಂತಂದರು. ನಾವೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೇವೆ. ಚಿತ್ರಕಥೆ, ಸಂಭಾಷಣೆ, ಸಂಗೀತ, ಸಾಹಿತ್ಯ ಎಲ್ಲವನ್ನು ಪಕ್ಕಾ ಮಾಡಿ ಇಟ್ಕೊಂಡಿದ್ದೀವಿ ರೆಡ್ಡಿ ಅವರೇ. ಯಾವುದರಲ್ಲೂ ನಾವು ಯಾವುದೇ ಒಂದು ಇದರಲ್ಲೂ ಒಂದು ಹೆಜ್ಜೆ ಕೂಡ ನಾವು ಹಿಂದೆ ಇಟ್ಟಿಲ್ಲ. ಆ ನಿಟ್ಟಿನಲ್ಲಿ ರೆಡಿಯಾಗಿದ್ದೇವೆ. ನೀವು ಯಾವಾಗಿಂದ ಹೂ ಅನ್ನೋದಾಯಿತು ಅಂತಂದರೆ, ಇಲ್ಲ ನೀವು ಯಾವಾಗಿಂದ ನಾನು ರೆಡಿ ಅನ್ನೋದಾಯಿತು ಅಂತಂದರೆ, ಆ ಕ್ಷಣದಿಂದ ನಾವು ನಿಮ್ಮ ಜೊತೆ ಓಡೋದಕ್ಕೆ ರೆಡಿ ಅಂತ ಯಾವಾಗ ಅನ್ನೋ ಈಗ ಹೇಳಿದ್ರು. ಸರ್, ನನ್ನ ಕೈಲಿ ಇಷ್ಟಾಗುತ್ತೆ ಸರ್, ನನ್ನ ಕೈನಲ್ಲಿ ನಾನು ಇಷ್ಟನ್ನು ಕೊಡಬಲ್ಲೆ ಸರ್, ನನ್ನ ಕೈಲಿ ನಾನು ಇದೇನನ್ನು ಮಾಡ್ತೀನಿ ಅದನ್ನು ನೀವು ನನಗೆ ಯಾವಾಗ ರಿಟರ್ನ್ ಆಗಿ ಕೊಡ್ತೀರಾ? ಇದೆಲ್ಲವನ್ನು ನಿಧಾನವಾಗಿ ಹಂತವಾಗಿ ಮಾತಾಡಿದ್ರು. ಅದು ಯಾವುದರಲ್ಲೂ ನನ್ನ ಮತ್ತು ಲಕ್ಷ್ಮೀ ನಾರಾಯಣ ರೆಡ್ಡಿ ಈ ಒಂದು ಮುದ್ದಾದ ಒಂದು ಹೆಸರನ್ನ ಇಟ್ಕೊಂಡ್ರು. ಆ ಜೀವದ ಮಧ್ಯೆ, ನಮ್ಮ ಮಧ್ಯೆ ಯಾವುದು ಈ ಕೊಡೋದು ತೊಗೊಳಿದ್ರು ಇದುವರೆಗೂ ಈ ಕ್ಷಣದವರೆಗೂ ನಾನೀಗೇನು ಮಾತಾಡ್ತಾ ಇದ್ದೇನೆ ಇವತ್ತಲ್ಲ, ನಾಳೆವರೆಗೂ ನಮಗಿದ್ರ ಮಧ್ಯೆ ಯಾವುದೇ ತರಹದ ತಕರಾರು ಇದುವರೆಗೂ ಬರಲಿಲ್ಲ, ಇದುವರೆಗೂ ಬಂದಿಲ್ಲ. ಟಚ್ ಔಟ್ ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಇರಲಿ, ಒಳ್ಳೇದಾಗಲಿ. ನನ್ನ ಕ್ಯಾಮ್ರಾನೇ ಮುಟ್ಟು ಹೇಳ್ತೀನಿ, ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ. ಇಷ್ಟೂ ನಾವು ಮಾತಾಡ್ಕೊಂಡಿರೋದೇನು ಅಂತಂದರೆ, ಇಟ್ ವಾಸ್ ಆನ್ April 1st. ಇನ್ನು ಕೇವಲ ಇರೋದು ನಮ್ಮ ಹತ್ರ 17 ದಿನಗಳು ಮಾತ್ರ. ಆ 17 ದಿನಗಳಲ್ಲಿ ನಾವಿಲ್ಲಿಂದ ಓಡೋಬೇಕು. ಮಿಕ್ಕ ವಿಷಯಗಳು ಏನೇನಿದೆ ಎಲ್ಲವನ್ನು ಮಾಡಬೇಕು. ಈ ಪುಣ್ಯಾತ್ಮರೆಲ್ಲ ಏನೇನೆಲ್ಲ ಮಾಡಿದ್ರು, ಅಫ್ಕೋರ್ಸ್ ಬಾಬುದು ಬಿಡಿ, ಪಾಪ ಅದು ಆ ಬಾಬು ಕೈಲಿ ಇರಲಿಲ್ಲ. ಅದು ಮಗನ ವಿಷಯ, ಅದು ಬಾಬು ಕೈಲಿ ಇರಲಿಲ್ಲ. ಆದರೆ ಹಿಂದೆ ಒಬ್ಬರು ಬಂದಿದ್ದರು, ಅವನು ಯಾವನೋ ಬಾಂಬೆಯಿಂದ ಬಂದಿದ್ದ ಅಂತ ಹೇಳಿದ್ನಲ್ಲ, ಆ ಲಬ್ಬೇಗು. ಈ ನನ್ನ ಮಗ ಒಬ್ಬ ಬಂದಿದ್ನಲ್ಲ, ಆ ಐರ್ಲ್ಯಾಂಡಿಂದ ಒಬ್ಬ ಗಾಡ್ವಿನ್ ಅನ್ನೋ ಈ ಲಬ್ಬೇಗು. ಈ ಲಬ್ಬೆ ಅಂದರೆ ತೆಲುಗು ಅವ್ರಿಗೆ ಗೊತ್ತಿರುತ್ತೆ ಬಿಡಿ, ಅದು ತುಂಬ ಚೆನ್ನಾಗಿರುತ್ತೆ ಅದು ಮಾತದು. ಇವರುಗಳು ಮಾಡಿದಂಥ ಈ ಹೊಲಸು ತಿನ್ನೋ ಕೆಲಸ ಇತ್ತಲ್ಲ, ಅದರಿಂದ ಏನೆಲ್ಲ ಕೆಲಸಗಳು ನಿಂತೋಗಿತ್ತಲ್ಲ, ಇದು ಈಗ 4ನೇ ಸಾರಿ ನಾವು ಹೋಗಿ ಹೇಳಬೇಕೀಗ, ಸ್ವಾಮಿ ನಾವು ಮತ್ತೆ ಶುರು ಮಾಡ್ತಾಯಿದ್ದೀವಿ ಅಂತಂದರೆ, ಎಲ್ಲೆಲ್ಲಿ ಬಡ್ಕೊಂಡು ನಗಲ್ಲ ಅಂತ ನೀವೇ ಲೆಕ್ಕ ಹಾಕ್ಕೊಡಿ. ಯಾರು ಬಡ್ಕೊಂಡ್ರು, ಯಾರು ಏನು ಮಾಡಿಕೊಂಡ್ರು, ಯಾರು ಹೊಡ್ಕೊಂಡ್ರು, ಯಾರು ಮುಚ್ಕೊಂಡ್ರು, ನನಗೇನೂ ಇರಲಿಲ್ಲ. ನನ್ನ ಒಂದೇ ಒಂದು ಗುರಿ, ಅದೇನೋ ಹೇಳ್ತಾರಲ್ಲ, ಕೆಳಗಡೆಯಿಂದ ಅಸ್ತ್ರವನ್ನು ತೆಗೆದು ಅದನ್ನು ಗುರಿ ಇಟ್ಟಿದ್ರೆ ಮೇಲ್ಗಡೆ ತಿರುಗ್ತಾ ಇದ್ದಂಥ ಮೀನಿನ ಕಣ್ಣು ಮಾತ್ರ ಕಾಣ್ತಾ ಇತ್ತು ಅಂತ. ಹಾಗೆ ನನ್ನ ಗ್ಯಾಂಗ್ಸ್ ಆಫ್ UK ಒಂದು ಮಾತ್ರ ನನ್ನ ಕಣ್ಣಿಗೆ ಕಾಣ್ತಾ ಇತ್ತೆ, ಹೊರತಾಗಿ ಬೇರೆ ಏನಿಲ್ಲ. ಯಾರ ನಗು, ಯಾರ ಹೇಸಿಗೆ, ಯಾರ ಅಳು, ಅದು ಇದುವರೆಗೂ ನನಗೆ ಕಂಡಿಲ್ಲ. ಯಾರು ನೋವು ಅಂತಾರ ಸೈಡಿಗೆ ಬಾ, ಯಾರು ಕಣ್ಣೀರು ಅಂತಾರ ಸೈಡಿಗೆ ಬಾ, ಸಾವು ಅಂತಾರ ಸೈಡಿಗೆ ಬಾ, ನಲಿವು ಅಂತಾರ ಸೈಡಿಗೆ ಬಾ. ನನಗೆ ಗೊತ್ತಿದ್ದು ಒಂದೇ, ಕೆಲಸ 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 ಕೆಲಸ, ಹಗಲು ರಾತ್ರಿ ಆ ಒಂದು ಸಿನಿಮಾಗೆ ನಾನು ಮಾಡಬೇಕಾದಂತಹ ಕೆಲಸ ಅಷ್ಟೇ. ಈ ನಿಟ್ಟಿನಲ್ಲಿ ಕೆಲಸದ ವಿಷಯದಲ್ಲಿ ಬಂದಾಗಲೂ ಕೂಡ ನನಗೆ ಮತ್ತು ಲಕ್ಷ್ಮೀನಾರಾಯಣ ರೆಡ್ಡಿಗೆ ಅದೆಷ್ಟು ಗಲಾಟೆಗಳಾಗೋಗ್ಬಿಟ್ಟೆವು. ಅದೆಷ್ಟು ನಾವು ಬೇರೆ ಸಿನಿಮಾಗಳಿಗೆ ಮಾಡಿದ್ದೀವಿ, ನಾವು ಈ ಸಿನಿಮಾ ಇನ್ನೊಂದು ಸಿನಿಮಾನೂ ಮಾಡ್ತಾಯಿದ್ದೀವಿ, ಇಷ್ಟು ಕಿತ್ತಾಟಗಳು ನಾವು ಮಾಡ್ಕೊಂಡಿರಲಿಲ್ಲ. ಫ್ರೇಮ್ಗೆ ಕಿತ್ತಾಟ ಮಾಡ್ಕೊಂಡಿದ್ದೇವೆ. ಅದೇನೋ ಹೇಳ್ತಾರಲ್ಲ, ಫುಟೇಜ್ಗಳಿಗೆ ಕಿತ್ತಾಟ ಮಾಡ್ಕೊಂಡಿದ್ದೀವಿ. ಆ ಒಂದು ಸುಂದರವಾದಂತಹ ಒಂದು ವಿಷಯಗಳಿಗೆ ನಾವು ಏನನ್ನು ಸರಿಪಡಿಸ್ಬೇಕೋ, ಏನನ್ನು ಸರಿಪಡಿಸ್ಬಾರ್ದೋ, ಯಾವುದನ್ನು ಕಿತ್ತಾಕಬೇಕೋ, ಯಾವುದನ್ನು ಜೋಡಿಸ್ಬೇಕೋ. ನಾನು ಹೇಳಿದ್ನಲ್ಲ, ಒಂದು 6 ತಿಂಗಳ ಕಾಲ ಇದನ್ನು ಕಿತ್ತು ತೆಗೆದು ಅಣಿಸಿ ಇದೆಲ್ಲದರಲ್ಲೂ ನನಗೂ ರೆಡ್ಡಿಗೂ ಸಿಕ್ಕಾಬಟ್ಟೆ ಗಲಾಟೆಗಳು. ಬಟ್
ಇವತ್ತು ನಾವು ನಗ್ನಗ್ತಾ ಇದ್ದೀವಿ. ಯಾವ ತಮ್ಮನಿಗಿಂತನೂ ಆತ ಕಮ್ಮಿ ಆಗಲಿಲ್ಲ, ಯಾವ ಅಣ್ಣನಿಗಿಂತನೂ ಆತ ಕಮ್ಮಿ ಆಗಲಿಲ್ಲ, ಜನ್ಮ ಕೊಟ್ಟ ತಂದೆಗಿಂತನೂ ಆತ ಕಮ್ಮಿ ಆಗಲಿಲ್ಲ. ಆ ಸ್ಥಾನದಲ್ಲಿ ನಿಂತ್ಕೊಂಡ ಆ ಮನುಷ್ಯ. ಆ ನಿಟ್ಟಿನಲ್ಲಿ ಏಪ್ರಿಲ್ 2 ಓಡಿ ಬರ್ತಾನೆ ಒಂದಷ್ಟು ದುಡ್ಡನ್ನು ತಂದು ಇದೇ ಆಫೀಸ್ನಲ್ಲಿ ಅದೇ ದೇವರ ಮುಂದೆ ಈ ಕಡೆ ನನ್ನ ಹತ್ರ ಇದ್ದಂತಹ ಒಂದಷ್ಟು ದುಡ್ಡುಗಳನ್ನು, ಆತಂಕದಲ್ಲಿ ಇದ್ದಂತಹ ಒಂದಷ್ಟು ದುಡ್ಡುಗಳನ್ನು ಎರಡನ್ನೂ ಆ ದೇವರ ಮುಂದೆ ಇಟ್ಟು, ಅಂದರೆ ನನ್ನ ಯಜಮಾನ, ನನ್ನ KVR, ನನ್ನ ಇವರು ಅವ್ರ ಮುಂದೆ ಇಟ್ಟು ಈಗ ನಾವು ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ ಎಂದಾಗ ನಿಜ ಹೇಳ್ತೀನಿ ಸ್ನೇಹಿತರೆ, ಆವತ್ತಿನಿಂದ ನಾವು ನಿದ್ದೆಯನ್ನು ಮರೆತ್ವಿ, ನಗೋದನ್ನು ಮರೆತ್ವಿ, ತಿನ್ನೋದನ್ನು ಮರೆತ್ವಿ, ಕುಡಿಯೋದನ್ನು ಮರೆತ್ವಿ. ಕುಡಿಯೋದು ಅಂದರೆ ರಾತ್ರಿ ಕುಡಿಯೋದಲ್ಲ, ನೀರು ಕುಡಿಯೋದನ್ನು ಕೂಡ ಮರೆತ್ವಿ. ನೆನಪಿರಲಿ, ಏಪ್ರಿಲ್ ಬಿಸಿಲು ಹೇಗಿರುತ್ತೆ ಅಂತಂದರೆ ಆ ಬಿಸಿಲು ಬಗ್ಗೆ ಹೇಳಬೇಕು ಅಂತಂದರೆ ಅದಕ್ಕೆ ಒಂದು 10 ಎಪಿಸೋಡ್ ಬೇಕು, ಅಷ್ಟಿತ್ತು ಬಿಸಿಲು. ಇದು ಯಾವುದು ನಮಗೆ ಕಾಣಲಿಲ್ಲ. ಆ ಕೂಡಲೇ ಕಾಸ್ಟ್ಯೂಮರ್, ಆ ಕೂಡಲೇ ನಮ್ಮ ಮೇಕಪ್ ಮ್ಯಾನ್, ಆ ಕೂಡಲೇ ಪ್ರೊಡಕ್ಷನ್ ಮ್ಯಾನೇಜರ್, ಆ ಕೂಡಲೇ ಎಲ್ಲರನ್ನು ಕರೆದು ಆಗಷ್ಟೇ 2 ದಿನದ ಹಿಂದೆ ಬರೆದಂತಹ ಪತ್ರ, ಪಿಕ್ಚರ್ ನಿಂತೋಗಿದೆ ದಯವಿಟ್ಟು ಕ್ಷಮಿಸಿ. ಈಗ ಮತ್ತೆ ಹುಚ್ಚ ಅಂದ್ಕೊಂಡಿದ್ರು ನನ್ನ, ದೊಡ್ಡ ಹುಚ್ಚ ಆಗ್ಬಿಟ್ಟವನು ರವಿ ಶ್ರೀವತ್ಸ, ಇದೇನೋ ಸಿನಿಮಾ ಅಂತ ಕಟ್ಕೊಂಡ್ಬಿಟ್ಟು ಹುಚ್ಚ ಆಗ್ಬಿಟ್ಟವನೇ ಅಂತ. ಏನಾಗ್ಬಿಟ್ಟವರು ಏನಾಗ್ಬಿಟ್ಟಿದಾನೋ ಏನೂ ನನಗೆ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ನಾವು ಶುರು ಮಾಡಿದಂತಹ ಸಿನಿಮಾ, ನೀವು ನಂಬ್ತಿರೋ ಇಲ್ವೋ, ಏಪ್ರಿಲ್ 9ನೇ ತಾರೀಕು ಎಕ್ಸಾಕ್ಟ್ಲಿ ಐ ಥಿಂಕ್ ಏಪ್ರಿಲ್ 9ಕ್ಕೆ ನಾನು ಫಸ್ಟ್ ಟ್ರಿಪ್ ಹೊರಡಬೇಕೀಗ. ಕಾರಣ ಏನು ಅಂತಂದರೆ ಅಲ್ಲಿಯ DC, ಅಲ್ಲಿಯ ಸೂಪರ್ಡೆಂಟ್ ಆಫ್ ಪೊಲೀಸ್, ಅಲ್ಲಿಯ ಲೋಕಲೈಟ್ಸ್, ಇವ್ರಿಗೆಲ್ಲ ಏನಿದೆ, ಇವ್ರಿಗೆಲ್ಲ ಹೋಗಿ ಈಗ ನನ್ನ ಕೈಯಾರ ನಮ್ಮ ಲೆಟ್ರೆಡ್ಡಲ್ಲಿ ಪತ್ರವನ್ನು ಬರೆದು ಇಲ್ಲಿ ಫಿಲಮ್ ಚೇಂಬರ್ ಆಫ್ ಕಾಮರ್ಸಿಂದ ಏನು ನನಗೆ ಸ್ಯಾಂಕ್ಷನ್ ಆಗಿತ್ತು, ಅಂದರೆ ಹೊರಗಡೆಯ ಬಾಗಲಕೋಟೆಗೆ ನೀವು ಹೋಗಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಏನೆಲ್ಲ ಕೊಟ್ಟಿದ್ರು ಅದೆಲ್ಲವನ್ನು ಲಗತ್ತಿಸಿ ಅದೆಲ್ಲ ತೊಗೊಂಡೋಗಿ ಅವ್ರು ಕೊಟ್ಟು ಆ ಪರ್ಮಿಷನ್ಗಳೆಲ್ಲ ತೊಗೋಬೇಕಲ್ಲ. ಆ ನಿಟ್ಟಿನಲ್ಲಿ ಈಗ ಫಸ್ಟ್ ಬ್ಯಾಚ್ ಯಾರು ಅಂತಂದರೆ ದಟ್ ಈಸ್ ಟ್ರಾವೆಲಿಂಗ್ ಆಫ್ ರವಿ ಶ್ರೀವತ್ಸಸ್ ಕಾರ್. ನಾನು ಹೊರಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ, ಅಂದ್ಕೊಂಡಿದ್ದೆ. ಎಲ್ಲವೂ ಆಗ್ತಿರ್ಬೇಕಾದ್ರೆ ಇಲ್ಲಿ ರೆಡ್ಡಿ ಹೇಳಿದ್ದು, ನಾನು ನಿಮ್ಮ ಜೊತೆ ಬರ್ತೀನಿ, ನೀವೆಲ್ಲೂ ಕೂಡ ಒಬ್ಬರೇ ಅಲ್ಲ ಸರ್, ನೀವು ಓಡ್ತಾ ಇರೋ ಪ್ರತಿಯೊಂದು ಓಟದಲ್ಲೂ ನಾನು ಜೊತೆಗಿದ್ದೇನೆ. 18ನೇ ತಾರೀಕು ನಮಗೆ ಮುಹೂರ್ತ. ನಾವು 1 ವಾರದ ಹಿಂದೆ ಅಂದರೆ ಏಪ್ರಿಲ್ 9ಕ್ಕೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಹೀಗಿರುವಾಗ ಎಲ್ಲ ಈ ಕರೆಂಟ್ ಅಕೌಂಟ್ ಆಗಿರಲಿ, ಮತ್ತೊಂದಾಗಿರಲಿ, ಯಾರ್ಯಾರಿಗೆ ಏನೇನು ಕೊಡಬೇಕು, ಮತ್ತೊಂದು ಕೊಡಬೇಕು, ಕ್ಯಾಮ್ರಾ ಆಗಿರ್ಬೋದು. ಈಗ ಟೆಕ್ನಿಷಿಯನ್ ಲಿಸ್ಟ್, ಅಫ್ಕೋರ್ಸ್ ಟೆಕ್ನಿಕಲ್ ಇದರಲ್ಲಿ ಬಂದಾಗ ಫಸ್ಟ್ ಬಂದಿದ್ದ ಹೇಳಿದ್ನಲ್ಲ, ವಾಲಿ ಔಟ್, ಸೀತಾರಾಮ್ ಸರ್ ಔಟ್, ಅಕ್ಷಯ್ ಔಟ್, ವಿಜಿ ಔಟ್, ಅಸಿಸ್ಟೆಂಟ್ಸ್ ಇಲ್ಲ, ಅಸೋಸಿಯೇಟ್ಸ್ ಇಲ್ಲ, ಚಿಕ್ಕವರು ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಇಟ್ ವಾಸ್ ಆ್ಯಂಡ್ ಇಟ್ ವಿಲ್ ಬಿ ಆಲ್ವೇಸ್ ಅ ಒನ್ ಮ್ಯಾನ್ ಆರ್ಮಿ. ನನಗೆ ನಾನು ನುಗ್ತಾ ಇದ್ದೇನೆ, ನನ್ನ ಹಿಂದೆ ನೀವು ಇರ್ತೀರಾ, ಇಷ್ಟೇ ನಾನು ಕೇಳ್ತಾ ಇದ್ದಿದ್ದು. ನೀವಿಲ್ಲದೆ ಹೋದರೂ ನಾನು ನುಗ್ತೀನಿ. ಇದೊಂದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಇದು ಬರಬೇಕು. ಅವನಿಲ್ಲ ನನಗೆ ಗೊತ್ತಿಲ್ಲ, ಇವನಿಲ್ಲ ನನಗೆ ಗೊತ್ತಿಲ್ಲ, ಇವನಿದ್ದಾನೆ ನನಗೆ ಗೊತ್ತಿಲ್ಲ, ಇವನಿದ್ದಾನೆ ನನಗೆ ಬೇಡ, ಯಾರಿಲ್ಲದೆ ಇರಲಿ, ನಾನು ಅನ್ನೋದು ನಿಮಗೆ ಯಾವಾಗ ಬರುತ್ತೋ, ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಯಾವಾಗ ನಿಮ್ಮಲ್ಲಿ ಎದ್ದೇಳುತ್ತೋ ಆವಾಗ ನೀವು ಯಾರನ್ನೂ ಕೇಳಲ್ಲ. ಯಾರ ರೋಗ, ಯಾರ ರುಜಿನ, ಯಾರ ಸಾವು, ಯಾರ ನೋವು, ಯಾರ ನಲಿವು, ಇದು ಯಾವುದು ನಿಮಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗ್ತಿರೋದು ಒಂದೇ, ನಿಮ್ಮ ಸಿನಿಮಾ. ಏನು ಓಹೋ ಅನ್ನೋ, ವಿಜಿ ವಾಸ್ ಅ ವೆರಿ ಗುಡ್ ಕೋ ಡೈರೆಕ್ಟರ್, ಟಬಾಕ್ ಅಂತ ಹೊಟ್ಟೋದ್ರು, ಓಕೆ. ಅಕ್ಷಯ್ ವಾಸ್ ಅ ವೆರಿ ಬಿಗ್ ಪಿಲ್ಲರ್, ಹೊಟ್ಟೋದ್ರು, ಓಕೆ. ಈ ಕಡೆ ಎಲ್ಲೋ ಒಂದು ಕಡೆ ಸೀತಾರಾಮ್, ಓಕೆ. ಟಬಾಕ್ ಆ ಜಾಗಕ್ಕೆ ಬಂದು ಗಿರಿಯವ್ರು ಕೂತ್ಕೊಂಡ್ರು. ನಾ ಅದೇ ಹೇಳಿದ್ನಲ್ಲ ರಮೇಶಣ್ಣ, ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D, ಯಾರು ಇದನ್ನಾಕೋ ನೀವು ಓಡ್ತಾರು ಮರ, ಈಗ ಮಾತ್ರ ನಿಲ್ಬೇಡ ಅಂತ ಇದ್ದು ಅಷ್ಟೇ ರಮೇಶಣ್ಣನ ಕೆಲಸ. ಹಿಂದ್ಗಡೆ ಸೊಮ್ಮನೆ ನಿಂತ್ಬಿಟ್ಟಿದ್ರು. ಎಲ್ಲವೂ ಆಯಿತು. 5ನೇ ತಾರೀಕು 6ನೇ ತಾರೀಕು ನಂಗೆ ಅನಿಸುತ್ತೆ ತುಂಬ ಚೆನ್ನಾಗಿ ನೆನಪಿದೆ. ರಮೇಶಣ್ಣನ ಕರೆದು, ಅಣ್ಣ ಇಲ್ಲಿವರೆಗೂ ನಾವೇನೆಲ್ಲ ಅಂದ್ಕೊಂಡಿದ್ವಿ ಅದನ್ನೆಲ್ಲವೂ ಮಾಡ್ತೀವಿ ಅಂದ್ಕೊಂಡಿದ್ವಿ, ಆದರೆ ಮಾಡೋಕ್ಕಾಗಿರಲಿಲ್ಲ. ಆದರೆ ಈಗ ಫಾರ್ ದ ಫಸ್ಟ್ ಟೈಮ್ ಈ ನನ್ನ ಮಗುವನ್ನು ನಿಮ್ಮ ಕೈಗಿಡ್ತಾ ಇದ್ದೇನೆ. ಈ ನನ್ನ ಸಂಭಾಷಣೆಯ ಸಾಲುಗಳು ರಫ್ ಡೈಲಾಗ್ಸ್, ಅದೆಲ್ಲ ಸ್ಕ್ರೀನ್ ಪ್ಲೇಗೆ ಏನು ನಾವು ಪನ್ ಡೈಲಾಗ್ಸ್ ಅಂತ ಬರ್ಕೊಂಡು ಹೋಗಿರ್ತೀವಲ್ಲ, ಆ ಸಾಲುಗಳನ್ನಷ್ಟೇ ಮಾತ್ರ ಬರ್ದು ರೆಡಿ ಇಟ್ಟಂಥ 2-3 ವರ್ಷ ಡೈಲಾಗ್ಸ್ಗಳದಲ್ಲ, ಅದನ್ನೆಲ್ಲ ತೆಗೆದು ರಮೇಶಣ್ಣನ ಕೈಗಿಟ್ಟು, ಈ ನನ್ನ ಸರಸ್ವತಿಗೆ ಈಗ ನೀವು ನಿಜವಾದ ಸರಸ್ವತಿ ಪುತ್ರರು, ಈಗ ನಿಮ್ಮ ಒಂದು ಅವಶ್ಯಕತೆ ಈ ಒಂದು ಮಗುವಿದೆ, ಇದನ್ನು ಎಷ್ಟು ಭದ್ರಪಡಿಸ್ಬೇಕೋ, ಇದನ್ನು ಎಷ್ಟು ನೀವು ಸುಂದರಗೊಳಿಸ್ಬೇಕೋ, ಇದನ್ನು ಎಷ್ಟು ನೀವು ಇದರ ಬುನಾದಿಯನ್ನು ಗಟ್ಟಿಗೊಳಿಸ್ಬೇಕೋ
ಅದನ್ನು ಮಾಡಿಕೊಡಿ ಅಂತ ಹೇಳಿ ಅದಷ್ಟು ಸ್ಕ್ರಿಪ್ಟನ್ನು ತೆಗೆದು ನಾನು ಮತ್ತು ಲಕ್ಷ್ಮಣ್ ರೆಡ್ಡಿ ಅವರು ನನ್ನ ರಮೇಶ್ ಅಣ್ಣನ ಕೈಗಿಡ್ತೇವೆ. ಅಲ್ಲಿರೋದೆಷ್ಟು ಕೇವಲ 10 ದಿವಸ. ಬಟ್ ರಮೇಶ್ ಅಣ್ಣ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಕಥೆಯನ್ನು ತುಂಬ ಚೆನ್ನಾಗಿ 2 ಅಲ್ಲ 3 ಅಲ್ಲ 4 ಬಾರಿ ಕೇಳ್ಕೊಂಡಿದ್ರು. ಎಲ್ಲಿ ಏನು ಬರುತ್ತೆ, ಯಾವ ಸಂಭಾಷಣೆಗಳು, ಯಾವ ಸಾಲುಗಳು, ಏನೇನು ಬೇಕು ಎಲ್ಲವೂ ತಲೆಯಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಂತಹ ಜೀವ ಅದು. ಏನು 1 2 ರೀ, 165 168 ಸಿನಿಮಾಗಳಿಗೆ ಸಂಭಾಷಣೆ ಬರೆದಂತಹ ಪಿತಾಮಹ. ಯಾರ ಶಿಷ್ಯ? ಪ್ರಪಿತಾಮಹ ಕೆ ವಿ ರಾಜು ಶಿಷ್ಯ. ಅದಕ್ಕೇನಾದ್ರು ಹೇಳ್ಕೊಡ್ಬೇಕಾ ಅಣ್ಣ ಹೀಗೆ ಅಂತ? ಅದಕ್ಕೆ ನಾವು ಏನೂ ಹೇಳೋಕ್ಕೋಗಲಿಲ್ಲ. ಕಾಪಾಡಿಕೊಡಿ ಅಂತ ಹೇಳಷ್ಟೇ ಅವರ ಮಡ್ಲಿಗೆ, ಅವರ ತೊಟ್ಲಿಗೆ ನಮ್ಮ ಮಗುವನ್ನು ಮಲಗಿಸಿ ನಾವು ಈಚೆ ಬಂದುಬಿಟ್ವಿ. ಎಲ್ಲವೂ ಆಯಿತು. ಕಾಸ್ಟ್ಯೂಮ ಒಂದು ಕಡೆ ಎಲ್ಲ ಹೋದ್ವಿ. ಕಾಸ್ಟ್ಯೂಮ್ಸ್ಗಳು ಏನೇನಿದೆ ಎತ್ತ ಇದೆ ಎಲ್ಲವನ್ನು ತೆಗೆದು ಸೆಗ್ರಿಗೇಟ್ ಮಾಡಿ ಎಲ್ಲವನ್ನು ಮಾಡಿ ಇದು ಇವ್ರದ್ದು ಬಣ್ಣ ಹೆಸರು ಬರೀ 55 ಜನ, 1-2 ಅಲ್ಲ. ಒಬ್ಬ ಹೀರೋ, ಒಬ್ಬ ಹೀರೋಯಿನು, ಒಬ್ಬ ವಿಲನ್ನು, 4 ಜನ ಅವರು, 4 ಹೆಂಚ್ಮೆನ್ನು, ಅವ್ರ ಅಪ್ಪ, ಇವ್ರ ಅಮ್ಮ, 55 ಜನ ನುಗ್ಕೊಂಡು ಬರ್ತಾರೆ ಇಡೀ ಸಿನಿಮಾದಲ್ಲಿ. ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವ್ರಿಗೂ ಎಲ್ಲ ಪಾತ್ರಗಳು ಇದ್ದಾವೆ, ಎಲ್ಲ ಕ್ಯಾರೆಕ್ಟರ್ಸ್ಗಳು ಇದ್ದಾವೆ. ಎಲ್ಲ ಆ ಕ್ಯಾರೆಕ್ಟರ್ಸ್ಗಳು ಬಂದಾಗ ಅವರು ಹೀರೋಗಳಾಗಿ ಮೆರಿಬೇಕು. ಅವರಿಗೆ ಆ ಬಟ್ಟೆಗಳು, ಅವರಿಗೆ ಆ ಒಡವೆಗಳು, ಅವರಿಗೆ ಆ ಚಪ್ಪಲಿ, ಅವ್ರಿಗೆ ಆ ಚಡಾವು, ಅವ್ರಿಗೆ ಆ ಪಟಾಪಟಿ ನಿಕ್ಕರು, ಅವ್ರಿಗೆ ಆ ಪಂಚೆ, ಅವ್ರಿಗೆ ಆ ಶಲ್ಯ, ಅವ್ರಿಗೆ ಪಗಡಿ, ಅವ್ರಿಗೊಂದು ಪೇಟ, ಅವ್ರಿಗೊಂದು ಎಲ್ಲವನ್ನು. ಬೆಳಗ್ಗೆ ನಾನು ರೆಡ್ಡಿ ಹೋದ್ವಿ ಅನಿಸುತ್ತೆ. ನಾನು ರೆಡ್ಡಿ ಹೋಗಿ ನಿಂತು, ಇಲ್ಲಿ ಕೂಡ ನಮಗೆ ಯಾರೂ ಅಸೋಸಿಯೇಟ್ ಇಲ್ಲ. ರೆಡ್ಡಿ ವಾಸ್ ಮೈ ಅಸೋಸಿಯೇಟ್. ಹಿ ವಾಸ್ ನೋಯಿಂಗ್ ವಾಟ್ ವಾಸ್ ಹ್ಯಾಪನಿಂಗ್. ಆತ ಹಿಂದೆ ಒಬ್ಬ ಎಡಿಟರ್ ಯಾವಾಗಲೂ ಏನಾದರೂ ಸೂಕ್ಷ್ಮವಾಗಿ, ತುಂಬ ತೀಕ್ಷ್ಣವಾಗಿ ಪ್ರತಿಯೊಂದು ಫ್ರೇಮನ್ನು ಹೇಗೆ ನೋಡಿ ಎಲ್ಲಿ ಕಟ್ ಮಾಡಿದ್ರೆ ಎಲ್ಲಿಂದ ಸಿನಿಮಾ ಆ ಒಂದು ವೇಗವನ್ನು ಕಾಪಾಡ್ಕೊಳ್ತಾ ಅಂತ ಇರ್ತಾರೋ, ಅದೇ ರೀತಿಯಲ್ಲಿ ಇಲ್ಲಿ ನನ್ನ ಹಿಂದೆ ಇದ್ದು ಎಲ್ಲಿ ನಿರ್ದೇಶಕ ಓಡ್ತಾ ಇದ್ದಾನೆ, ಎಲ್ಲಿ ಅವನು ಏನೇನು ಮಾಡ್ತಾ ಇದ್ದಾನೆ, ಎಲ್ಲಿ ಅವನಿಗೆ ಏನೇನು ಬೇಕು, ಯಾರನ್ನ ಬ್ಯಾಕಪ್ ಮಾಡಿದ್ರೆ ಇವನು ನಾಳೆ ಖುಷಿಯಾಗಿ ಓಡ್ತಾನೆ. ಯಾಕೆ ಅಂತಂದರೆ 20 ವರ್ಷದಿಂದ ರೆಡ್ಡಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ರವಿ ಶ್ರೀವತ್ಸ ಎಂಥ ಕೋಪಿಸ್ತ ಅಂತ. ಒಂದು ಚೂರಿಂಗ್ ಅಂದರೂ ಕೂಡ ಅದು ಬೇರೆ ಥರ ಆಗುತ್ತೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದ್ದು, ತುಂಬ ಚೆನ್ನಾಗಿ ಅರ್ತಿದ್ದು, ತುಂಬ ಚೆನ್ನಾಗಿ ನನ್ನ ವಿಷಯಗಳನ್ನೆಲ್ಲ ತಿಳ್ಕೊಂಡ ಮೇಲೇ ಆತ ಈಗ ಆ ಕಡೆಗೆ ಬಂದಿದ್ದಾರೆ. ಈಗ ಆತ ವ್ಯೂಹದಲ್ಲಿ ತನ್ನ ಕಾಲನ್ನು ಇಟ್ಟಿದ್ದಾರೆ. ಈಗ ಆ ಚಕ್ರವ್ಯೂಹವನ್ನು ಭೇದಿಸ್ಕೊಂಡು ಹೊರಗೆ ಬರ್ತೀನಿ ಅಂತ ನಿಂತಿದ್ದಾರೆ. ಸೊ ಹಿಂದೆ ಮಾತ್ರ ನಿಂತಿದ್ದಾರೆ. ನಾನು ಹೋಗ್ತಾ ಇರೋ ಸ್ಪೀಡ್ಗೆ ನಮ್ಮ ಪುಟ್ಟಣ್ಣ, ನಮ್ಮ ರಂಗಣ್ಣ, ನಮ್ಮ ವೀರಭದ್ರ, ನಮ್ಮ ಶಂಕರು ಎಲ್ಲ ನಗ್ತಾ ಇದ್ದಾರೆ. ಕಿತಾಕು ಇದಕ್ಕಾಕು ಇದಕ್ಕಾಕು ನೀನೇನಾಗ್ತಿ. ಅಯ್ಯೋ ಐ ವಾಸ್ ಇನ್ ಸಚ್ ಅ ಸ್ಪೀಡ್, ಐ ವಾಸ್ ಇನ್ ಸಚ್ ಅದೇನೋ ಹೇಳ್ತಾರಲ್ಲ, ಇದು ನಂದು ಎಲ್ಲವೂ ನಂದು ಅಂತ ಓಡಿದಂತಹ ಸಿನಿಮಾ ಇದು. ಎಲ್ಲವೂ ನಂದು, ಎಲ್ಲ ಕ್ಷೇತ್ರನೂ ನಂದು, ಎಲ್ಲ ಪಾತ್ರನೂ ನಂದು, ಎಲ್ಲ ಪಾತ್ರಧಾರಿಗಳು ನಾನೇ, ಎಲ್ಲವೂ ನಂದು. ಅದು ಬಂತು ಆಡಿಯಿಂದ ಮುಡಿಯೋವರೆಗೂ. ಅದೇನೋ ಹೇಳ್ತಾರಲ್ಲ, ಕಾಲಿನ ಬೆರಳಿಂದ ಹಿಡಿದು ಇಲ್ಲಿವರೆಗೂ, ಇಲ್ಲಿಯ ರೋಮದವರೆಗೂ, ಉದ್ರೋಗೋ ರೋಮದವರೆಗೂ ಅದು ನಂದು ಅಂತ ಬಂದ್ಬಿಡ್ತದೆ. ಅದು ಬರಬೇಕು ರೀ. ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಅದು ಬರಬೇಕು. ಅದು ಬಂದಾಗಲೇ ಅದ್ರ ಮಜಾ ಬೇರೆ ಇರುತ್ತೆ. ವಾಡ್ದು ನಿಂತ್ಕೋತಾನೆ ಒಬ್ಬ ನಿರ್ದೇಶಕ. ಇದು ನಂದಲ್ಲ ಅಂದಿದ ತಕ್ಷಣ ಎಲ್ಲ ಅಪ್ಪಂದರು ಉಟ್ಕೋತಾರೆ. ಅಪ್ಪಂದರು, ಅಮ್ಮ ಒಬ್ಬಳೇ ಅಪ್ಪಂದರು ಅಂತ ಬಂದ್ಬಿಟ್ಟಾಗ ಅಮ್ಮನಿಗೂ ತುಂಬ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಅಪ್ಪನೂ ನಾನೇ, ಅಮ್ಮನೂ ನಾನೇ. ಈ ಕಡೆ ಕಾಸ್ಟ್ಯೂಮ್ಸ್ ಅದು ಇದು ಎಲ್ಲ ಮಾಡಿದ್ವಿ. ಡಮ್ಮಿದು ಒಂದಷ್ಟು ಇದು ಬರಬೇಕಾಯಿತು, ನಮಗೆ ಏನಂತಾರೆ ಆ ವೆಪನ್ಸ್ಗಳು ಬರಬೇಕಾಗಿತ್ತು, ಮುಚ್ಚಗಳು ಬರಬೇಕಾಯಿತು, ಲಾಠಿಗಳು ತರಿಸ್ಬೇಕಾಗಿತ್ತು. ಆ ಕೂಡಲೇ ಅಮೆಝಾನ್ಗೆ ಹಾಕು, ಆ ಕೂಡಲೇ ಫ್ಲಿಪ್ಕಾರ್ಟ್ಗೆ ಹಾಕು, ಟಾರ್ಚ್ಗಳು ಬೇಕಾ, ಅದು ಬೇಕಾ, ಲ್ಯಾಟಿನ್ಗಳು ಬೇಕಾ. ಈಗಂತೂ ನಿಮಗೇನು 1 ಡೇ ಡೆಲಿವರಿ, ಹಾಫ್ ಡೇನಲ್ಲಿ ಡೆಲಿವರಿ, $100 ಜಾಸ್ತಿ ಕಟ್ಟಿದ್ವಾ ಇಮ್ಮಿಡಿಯೇಟ್ ಡೆಲಿವರಿ, ಈ ಥರ ಎಲ್ಲ ಇರೋದ್ರಿಂದನೇ ಆರ್ಟ್ ಡೈರೆಕ್ಟ್ರ್ ಯಾರಿಲ್ಲ ಈಗ. ರಾಜೇಂದ್ರ ಅಂತ ಯಾವುದೋ ಒಂದು ಜೀವ, ಹಿರಿಯ ಜೀವ. ಆ ಜೀವ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರು, ಆದರೆ ಅವ್ರು ಇರಲಿ, ಅವರ ಅನುಭವ. ಯಾಕೆ ಅಂತಂದರೆ ಅವರು ಕೂಡ ಉತ್ತರ ಕರ್ನಾಟಕದವರು. ಅವರ ಅನುಭವ, ಅವ್ರು ನೋಡಿದಂತಹ ಒಂದು ವಿಷಯಗಳು, ಅವರು ಬಾಲ್ಯದಲ್ಲಿ ಕಳೆದಂತಹ ಒಂದಷ್ಟು ನೆನಪುಗಳು, ಇದನ್ನೆಲ್ಲ ಇಟ್ಕೊಂಡು ನಮಗೇನೋ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಅವ್ರನ್ನ ಇಟ್ಕೊಂಡ್ವಿ. ಆದರೆ ಅವರು ಓಡೋ ಆ ವೇಗ ಇದೆಯಲ್ಲ, ಅದು ಸ್ವಲ್ಪ ಡೌನ್ ಆದರೂ ಕೂಡ ಅದನ್ನು ಬ್ಯಾಕಪ್ ಮಾಡೋಕ್ಕೆ ಅಂತ ನಾವು ಓಡ್ತಾ ಇದ್ವಿ. ಸೊ ನಮಗೇನೇನು ಐಟಮ್ಸ್ ಬೇಕು, ನಮಗೇನೇನು ಕಾಸ್ಟ್ಯೂಮ್ಸ್ ಬೇಕು, ನಮಗೆ ಎತ್ತ ಬೇಕು, ಎಲ್ಲ ಬೇಕು, ಎಲ್ಲವನ್ನು ರೆಡಿ ಮಾಡ್ತಾ ಈ ಕಡೆ ಕ್ಯಾಮ್ರಾಮನ್ ಗಿರೀಶ, ಅವ್ರಿಗೆ ಯಾವ ಕ್ಯಾಮ್ರಾ ಬೇಕು, ಅವರು ಆಗಷ್ಟೇ ಅದನ್ನು ಅವರು ನಮ್ಮ ಒಂದು 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 ಪ್ರೊಡಕ್ಷನ್ ವ್ಯಾಲ್ಯೂಗೆ ತಕ್ಕಂತಹ ಒಂದು ಕ್ಯಾಮ್ರಾ ಅಂತ ಏನಿರುತ್ತೆ, ಡಿಜಿಟಲ್ ಆಗಿ ತುಂಬ ಚೆನ್ನಾಗೇನಿರುತ್ತೆ, ಅದನ್ನು ಬುಕ್ ಮಾಡಿದ್ರು. ಅದನ್ನು ಬುಕ್ ಮಾಡಿದಾಗ ನಾನು ಕೇಳಿಕೊಂಡೆ, ಆರ್ ಯು ಹ್ಯಾಪಿ ವಿತ್ ದಿಸ್ ಅಂತ. ಯಾಕೆಂದರೆ ನಮಗೆ ಕ್ಯಾಮ್ರಾಸ್ ನಮಗೇನು ಅಂತಂದರೆ Arri Alexa 60,
ಇಲ್ಲ 60+, ಇಲ್ಲ ಅಂತಂದರೆ ಲಾಸ್ಟು ರೆಡ್ ಎಪಿಕ್ಕು, ಈ ಥರದಲ್ಲಿ ಕೆಲಸ ಮಾಡಿದವರು ಈಗ ಡಿಜಿಟಲ್ ಅಂತ ಬಂದಾಗ, ಬೇರೆ ಥರದ ಒಂದು ಸ್ಪೀಡಲ್ಲಿ ನಾವು ಸಿನಿಮಾವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಬಂದಾಗ, ಎರಡೆರಡು ಕ್ಯಾಮ್ರಾ ಅಟ್ ಎ ಟೈಮ್ ಓಡಬೇಕು ಅಂತಂದಾಗ, ಸರಿ ಈ ಥರದ ಒಂದು ಕ್ಯಾಮ್ರಾನ ಯೂಸ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗೆ ಅವರು ಸಜೆಸ್ಟ್ ಮಾಡಿದಂತಹ ಕ್ಯಾಮ್ರಾ ಯಾವುದು ಅಂದರೆ ರೆಡ್ ಕಮೋಡೋ. ಸೊ ಹೋದ್ವಿ, ಅದನ್ನು ನೋಡಿದ್ವಿ. ನನಗೇನು ಅಂತಂದರೆ ತೀಕ್ಷ್ಣವಾಗಿ ಆನ್ ಸ್ಪಾಟ್ ಚೆಕ್ ಮಾಡಲಿಕ್ಕೆ ನನಗೆ ಗಮನ ಇಲ್ಲ, ನನಗಿದಿಲ್ಲ. ನನಗೇನು ಅಂದರೆ ವಾಟ್ ಈಸ್ ನೆಕ್ಸ್ಟ್, ಯಾಕೆಂತಂದರೆ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಕ್ಯಾಮ್ರಾ, ಹೀ ಈಸ್ ದ ಮ್ಯಾನ್ ಆಫ್ ದ ಅದೇನು ಅಂತಾರಲ್ಲ ಆಫ್ ಹಿಸ್ ಹೋಲ್ ಟೀಮ್, ದ ಎಕ್ವಿಪ್ಮೆಂಟ್ಸ್ ಎಲ್ಲದಕ್ಕೂ ಅವರಲ್ಲಿ ಲೀಡ್ ಮಾಡ್ತಾ ಇರಬೇಕಾದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಿಮ್ಗೆ ಇದು ಓಕೆನಾ? ಓಕೆ. ನನಗೆ ಸಿನಿಮಾಟಿಕ್ಕಾಗಿ ಎಲ್ಲವೂ ಚೆನ್ನಾಗಿರುತ್ತಾ? ಸಿನಿಮಾಟಿಕ್ಕಾಗಿ ಎಲ್ಲೂ ತೊಂದರೆ ಆಗೋದಿಲ್ವಾ? ಓಕೆ ಡನ್. ಯಾಕೆಂತಂದರೆ ಟೈಮ್ ಇಲ್ಲಪ್ಪ, ಓಡ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಎಲ್ಲವನ್ನು ಮಾಡಿದ್ವಿ. ಈಗ 9 ಬಂದುಬಿಡ್ತಾ ಇದೆ, 9ನೇ ತಾರೀಕು ಬಂದುಬಿಡ್ತು, ಹೊರಡೋಕ್ಕಾಗ್ತಾಯಿಲ್ಲ. ಅಷ್ಟು ಕೆಲಸ ಇದೆ. ಕೆಲವರು ಹೇಳ್ತಾರೆ ಇದು ದುಡ್ಡಿದ್ರೆ ಮಾಡ್ಬೋದು, ಅದು ದುಡ್ಡಿದ್ರೆ ಮಾಡ್ಬೋದು, ಇದು ಅದಾಗದು ಆಗ್ಬಿಡುತ್ತೆ, ದುಡ್ಡಿಲ್ಲದ್ರೂ ಆಗ್ಬಿಡುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಅದಾಗದು ನಡೆದ್ಬಿಡುತ್ತೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಯಾವುದೂ ಆಗಲ್ಲ. ನಮ್ಮ ದುಡ್ಡಿಲ್ಲ ಅಂತಂದರೆ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ನಾವು ಈ ಕಡೆಯಿಂದ ತೆಗೆದು ಆ ಕಡೆ ಇಡೋದಕ್ಕಾಗಲ್ಲ. ದ್ಯಾಟ್ ಈಸ್ ಫಿಲಮ್ ಇಂಡಸ್ಟ್ರಿ. ದುಡ್ಡು ಕೊಟ್ಟರೂ ಕೂಡ ಈ ಕಡೆಯಿಂದ ಹುಲ್ಲನ್ನು ತೆಗೆದು ಆ ಕಡೆ ಇಡೋಕ್ಕಾಗಲ್ಲ. ದ್ಯಾಟ್ ಈಸ್ ಫಿಲಮ್ ಇಂಡಸ್ಟ್ರಿ. ದುಡ್ಡನ್ನು ಕೊಟ್ಟು ನಾವೇ ತೊಗೊಂಡೋಗಿ ಈ ಕಡೆ ಹುಲ್ಲು ಕಡ್ಡಿಯನ್ನು ಆ ಕಡೆ ಇಡ್ತೀವಿ ಅಂತಂದ್ರು ದುಡ್ಡು ತೊಗೊಂಡಂತಹ ಮಹಾನ್ ಭಾವ ಎತ್ತಕ್ಕೂ ದುಡ್ಡು ಕೇಳ್ತಾನೆ. ದ್ಯಾಟ್ ಈಸ್ ಫಿಲಮ್ ಇಂಡಸ್ಟ್ರಿ. ಹೇಳ್ತಾ ಹೋಗ್ತೀವಿ ಎಷ್ಟು ಅನುಭವಿಸಿದ್ವಿ ನಾವು ಅಂತ. ಓಕೆ, ಇನ್ನು ಫೈನಲ್ ಬಂದ್ಬಿಡ್ತು. ನಾನು 9ನೇ ತಾರೀಕು ಅರ್ಚಾಡ್ತಾ ಇದ್ದೀನಿ. ರೆಡ್ಡಿ ವಾಸ್ ಜಸ್ಟ್ ಎಕ್ಸಿಕ್ಯೂಟಿಂಗ್ ದ ಥಿಂಗ್ಸ್. ಪಟ್ಟ ಆ ಕಡೆ ಬಂದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನನಗೆ ರವಿ ಅಂತ ಒಬ್ಬ ಹುಡುಗ ನಿಂತಿದ್ದಾನೆ. ಈ ರವಿ ಯಾರು ಅಂತಂದರೆ ಡೆಡ್ಲಿ ಸೋಮ 2ರಲ್ಲಿ ನನಗೆ ಆ ನಿರ್ಮಾಪಕರು ಕೊಟ್ಟಂಥ ಒಂದು ವರ. ಆ ಹುಡುಗ ಏನು ಅಂತಂದರೆ ಬೆಳಗ್ಗೆವರೆಗೂ ಎದ್ದೇಳೋದು ಕಷ್ಟ, 7 ಗಂಟೆವರೆಗೂ ಎದ್ದೇಳೋದು ಕಷ್ಟ, ರಾತ್ರಿ 12 ಗಂಟೆವರೆಗೂ ಮಲ್ಗೋದು ಕಷ್ಟ. ಎದ್ದ ಅಂದರೆ ಮಲ್ಗೋವರೆಗೂ ಏನೆಲ್ಲ ಕೆಲಸ ಮಾಡಬೇಕು ಎಲ್ಲ ಮಾಡಿ ರಾತ್ರಿ ಏನಾದ್ರು ಒಳಗಾಕ್ಕೊಂಡ ಅಂತಂದರೆ ಅಜ್ಜಿವ ಬೆಳಗ್ಗೆ ಎದ್ದೇಳೋವರೆಗೂ ತುಂಬ ಪ್ಯಾಂಪರ್ ಮಾಡ್ಬೇಕು. ಅದನ್ನು ಎದ್ದುಬಿಟ್ಟ ಅಂದ್ಕೊಳ್ಳಿ, ಆ ಮನುಷ್ಯ ರಾಕ್ಷಸ, ಏನು ಬೇಕಾದ್ರೂ ಮಾಡ್ತಾನೆ. ಆದರೆ ಆ ಕ್ಷಣದಲ್ಲಿ ಅವನು ನನ್ನ ಜೊತೆ ಆ ಸ್ಪೀಡ್ ಕೋಪಪ್ ಆಗೋಕ್ಕೆ, ಯಾಕೆ ಅಂತಂದರೆ ಹಿಂದಿನ ಪ್ರೀವಿಯಸ್ ಸಿನಿಮಾ ಏನಿತ್ತು ಆ ಸಿನಿಮಾಗೂ ಈ ಸಿನಿಮಾಗೂ ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 100% ಸ್ಪೀಡ್. ಅಲ್ಲಿ ನಮಗೆ 10% ಇತ್ತು ಅಷ್ಟೇ, ಇಲ್ಲಿ 110% ಸ್ಪೀಡಲ್ಲಿ ಓಡ್ತಾ ಇದ್ದೇವೆ. ಎಲ್ಲ ಸಿನಿಮಾಗಳು ಅದೇ ರೀತಿ ಇರುತ್ತೆ ವೀಕ್ಷಕರೇ. ಎಲ್ಲ ಸಿನಿಮಾಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನಿರ್ಮಾಪಕ ಕೊಟ್ಟನಾ, ನಿರ್ದೇಶಕ ಮಾಡಿದ್ನಾ, ಇಲ್ಲ ಕ್ಯಾಮ್ರಾಮನ್ ಬಂದನಾ. ನನ್ನ ಸಿನಿಮಾಗಳಲ್ಲಿ ನಾನು ಎಷ್ಟೋ ನನ್ನ ಜವಾಬ್ದಾರಿಗಳನ್ನ ನನ್ನ ಹೆಗಲ ಮೇಲೆ ಹಾಕ್ಕೊಂಡು ಎಷ್ಟೋ ಓಡಿದ್ದೀನಿ. ಇದಕ್ಕೆ ನನ್ನ ನಿರ್ಮಾಪಕರು ಸಾಕ್ಷಿ. ಅದಕ್ಕೆ ಸಾಕ್ಷಿಯಾಗಿ ನಿಂತು ಅವರು ಕೂಡ ಏನಾದರೂ ಸುಳ್ಳು ಹೇಳ್ತು ಅಂದ್ರೆ ಅವ್ರ ಮನೆ ಮಠ ಎಲ್ಲ ಹಾಳಾಗೋಗುತ್ತೆ. ಅಷ್ಟು ಜವಾಬ್ದಾರಿಗಳನ್ನ ನನ್ನ ತಲೆ ಮೇಲೆ ಎತ್ಕೊಂಡು ಓಡ್ತೀನಿ ನಾನು ನನ್ನ ಸಿನಿಮಾದಲ್ಲಿ. ಆದರೆ ಈಗ ನನ್ನ ಸಿನಿಮಾ ಅಂತ ಬಂದಾಗ ತುಂಬ ವೇಗವಾಗಿ ಓಡ್ತಾ ಇದ್ದೆ ನಾನು. ಆ ನಿಟ್ಟಿನಲ್ಲಿ ಎಲ್ಲವನ್ನು ಮುಗಿಸಿ ಇಟ್ ವಾಸ್ ಆನ್ April 10th ವಿ ಡಿಸೈಡೆಡ್ ಎಸ್ ಐ ಶುಡ್ ಲೀವ್. ಈಗ ನಾನು ಎಲ್ಲವನ್ನು ಭದ್ರ ಮಾಡಿಕೊಂಡು ಒಂದಷ್ಟು ಲಗ್ಗೇಜು ಅದು ಇದು ಏನೇನಿದೆ ಎಲ್ಲವನ್ನು ತುಂಬಿಕೊಂಡು ನೌ ವಿ ಸ್ಟಾರ್ಟೆಡ್ ಟು ಬಾಗಲಕೋಟ್. ಮುಂಜಾನೆ ಕರೆಕ್ಟಾಗಿ 5 ಗಂಟೆಗೆ ಎದ್ದು ನನ್ನ ಮನೆಯಲ್ಲಿ ದೇವರಿಗೆ, ನನ್ನ ಮನೆಯಲ್ಲಿದ್ದಂತಹ ತಂದೆ ತಾಯಿಗೆ, ನನ್ನ ಮನೆಯಲ್ಲಿದ್ದಂತಹ ಹೇಳಿದ್ನಲ್ಲ ಅಷ್ಟ ದಿಕ್ಪಾಲಕರಿಗೆ, ನನ್ನ ಮನೆಯಲ್ಲಿದ್ದಂಥ 2 ಪುಟಾಣಿ ಪಕ್ಷಿಗಳಿಗೆ ಒಂದು ದಾರಿಯನ್ನು ಮಾಡಿ ಅವುಗಳ ಕಾಲುಗಳು ಕೂಡ ನಮಸ್ಕಾರ ಮಾಡಿ ಎಲ್ಲವನ್ನೂ ಮಾಡಿ ಕೆಳಗೆ ಇಳಿತಾ ಇದ್ದವನು ಸಡನ್ನಾಗಿ ಒಂದು ಕ್ಷಣ ನಿಲ್ಲೋ ಹಾಗೆ ಮಾಡಿದಂತಹ 2 ಜೀವಗಳು ಯಾವುದು ಅಂತ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಬಂದು ಹೇಳ್ತೀನಿ. ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. Now the cinema has started. Now the real cinema has started. ಯಾವ ನಿಟ್ಟಿನಲ್ಲಿ ಹೋದೆ, ಯಾವ ರೀತಿ ಏನೆಲ್ಲ ಮಾಡಿದೆ, ಯಾವ ರೀತಿ ಏನೆಲ್ಲ ಗುದ್ದಾಡ್ಕೊಂಡು ಬಂದೆ, ಅದರ ಹಿಂದೆ ದೇವರ ಹಾಗೆ ನಿಂತು ನನಗೆ ಆಶೀರ್ವಾದ ಮಾಡಿದಂತಹ ಜೀವ, ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ MS ರಮೇಶ್. ಪಿತಾಮಹ ಪ್ರಪಿತಾಮಹ ಎಲ್ಲವೂ ಆಗಿ ಸುಮ್ಮನೆ ಹಿಂದೆ ನಿಂತು ಕೋಲ್ಡ್ ಮೈಂಡೆಡ್, ಏನೂ ಇಲ್ಲದೆ, ಏನನ್ನು ತಲೆಗೆ ಹಾಕ್ಕೊಳ್ದೆ ಅಥವಾ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಕೆಲಸ ಮಾಡಿದ್ರು ಕಣ್ರಿ. ಅದೇನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಚೆಂದ ಇದೆ ಕಣ್ರಿ. ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವೀಕ್ ನಿಮ್ಮ ಮುಂದೆ ಬಂದು ಕೂತ್ಕೋತೀನಿ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು,
ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳ